ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಹಾಸನ್ ಬಡೀಸ್. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಮಮ್ಮಿ 1-2 ಡೇಸ್ ಬಂದು ಇಲ್ಲೇ ಇದ್ಬಿಟ್ಟು ಹೋದ್ರು. ನನಗೆ ಅವಾಗ ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಅಮ್ಮ ಇದ್ದಾರೆ. ಅಮ್ಮನೂ ಅಡುಗೆ ತಿಂಡಿ ಎಲ್ಲನೂ ಮಾಡಿಕೊಡ್ತಾರೆ. ಮನೇಲಿ ಹೆಣ್ಮಕ್ಳಿದ್ರೆ ಕೆಲಸ ಮಾಡಿಕೊಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ನನ್ನ ಮಗ ಅದನ್ನು ಫುಲ್ಫಿಲ್ ಮಾಡ್ತಿದ್ದಾನೆ. ಅರ್ಥ ಮಾಡಿಕೊಂಡು ಮಾಡಲ್ಲ, ಇನ್ನೂ ಚಿಕ್ಕವನಲ್ವಾ, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಬಟ್ ಹೇಳಿದ್ದನ್ನೆಲ್ಲ ನೀಟಾಗಿ ಮಾಡುತ್ತೆ ಪಾಪ. ಮನೇಲಿ ಯಾರಿಗೂ ಹುಷಾರಿಲ್ದೇ ಇದ್ರೂ ಏನೂ ಅನ್ಸಲ್ಲ, ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ನಮ್ಗಳಿಗೆ ಹುಷಾರಿಲ್ಲ ಅಂತ ಆದಾಗ ಏನೋ ಆಗ್ಬಿಟ್ಟಿದೆ, ಇದೇನು ಹಿಂಗಾಯ್ತಲ್ಲ ಅಂತ ಫೀಲ್ ಬಂದ್ಬಿಡುತ್ತೆ. ನನಗೂ ಹಂಗೆ ಆಯಿತು. ಇನ್ನೂ ಮಲಗಿದ್ರೆ ಹಂಗೆ ಆಗಿಬಿಡುತ್ತೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ, ಸಾಕು ರೆಸ್ಟು ಅಂತ ನಾನು ನಾಳೆಯಿಂದ ಶಾಪಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಹುಷಾರಿಲ್ದೇ ಮಲಗಿದ್ನಲ್ಲ, ಆಯಿಲು ಹಾಕಿರಲಿಲ್ಲ. ಅಮ್ಮ ತುಂಬ ಚೆನ್ನಾಗಿ ಆಯಿಲ್ ಹಚ್ಕೊಟ್ರು. ಒಂಥರ ರಿಲೀಫ್ ಅನ್ನಿಸ್ತು. ಏನೋ ನೈಲ್ಸ್ ಇತ್ತು ಅವ್ರ ಕೈಯಲ್ಲಿ. ಮಸಾಜ್ ಅಂತೂ ತುಂಬ ಚೆನ್ನಾಗೇ ಮಾಡಿದರು. ನನ್ನ ಮಗನೂ ಅಷ್ಟೇ, ಆಯಿಲ್ ಅಂದರೆ ಅಷ್ಟು ಖುಷಿಯಿಂದ ಹಚ್ಚಿಸ್ಕೊಳ್ತಾನೆ. ಕೆರಿಬಿಡಿ ಹೆಂಗೆ ಹಾಕಿದ ತಕ್ಷಣ ಕೆರೆದ್ರೆ ಒಳಗೋಗೋದು ಎಣ್ಣೆ ನೆತ್ತಿ ಒಳಗೆ. ನೆತ್ತಿದ್ರೆ ಸುಮ್ಮನೆ ಒಳಗೋಗುತ್ತೆ ಎಣ್ಣೆ. ಜಾಸ್ತಿ ಹಾಕ್ಬೇಡಿ. ಇಲ್ಲ ಕಣ, ಇಳಿ ಹಂಗೆ ಹಾಕಲ್ಲ. ಇಳಿ ಹಂಗೆ ಹಾಕೋದು ನಂಗೆ ಗೊತ್ತು. ಇಲ್ಲ ಇಲ್ಲ, ಇಳಿ ಹಂಗೆ ಹಾಕಲ್ಲ. ಬುಲ್ಡೆ ಬುಲ್ಡೆ, ದೊಡ್ಡ ಬುಲ್ಡೆ. ಅಜ್ಜಿ ನೀವು ಫಸ್ಟ್ ನೇಲ್ಸ್ ಕಟ್ ಮಾಡ್ಕೊಳ್ಳಿ. ನೀವು ಉಗುರ ಜಾಸ್ತಿ ಇದಾವ ಕಡೆ. ಸಪ್ತಪಿಗೆ ಹಿಂಗೆ ಕೆರೆದ್ರೆ ನಚ್ಚಿಗಾಗುತ್ತೆ. ಬುಲ್ಡೆ ಬುಲ್ಡೆ ಎಲ್ಲರಂತಲ್ಲ, ಈ ಬುಲ್ಡೆ ದೊಡ್ಡ ಬುಲ್ಡೆ. ನಿಮ್ಗೆ ಒಂದ್ಸರಿ ಹೇಳೋದಲ್ವ, ನೀವು ಎಷ್ಟು ಸರಿ ಹೇಳ್ತೀರಾ? ಕೂತ್ಕೊಂಡು ನಿನ್ನೇನಂತಾನೆ, ಬಾ ವಾಕೋಗಿ ಬರೋಣ. ಕಣ್ಣೆಲ್ಲ ಒಂಥರ ಆಗ್ಯಾವ. ಸಂದು ಟಿವಿ ನೋಡಿ ಇಲ್ಲೇ ಹಿಂಗೆ ಒಂದು ರೌಂಡ್ ಹಾಕಿ ಕೆಳಗೆ ಬರೋಣ ಬಾ. ಅದಕ್ಕೆ ಅರ್ಧ ಗಂಟೆ ತಂದಿದ್ದೀರ ನೀವು ಒಂದು ರೌಂಡ್ ಹಾಕಕ್ಕೆ. ಅಜ್ಜಿ ನಡೆಯಕ್ಕಾಗಲ್ವಲ್ಲ ಈ ಥರ ಹಿಂಗ ಹಿಂಗ ಹಿಂಗೆ ಕಣಮ್ಮ, ಅಜ್ಜಿ ಕೈ ಹಿಡ್ಕ ಹಿಂಗೆ ಹಿಂಗ. ನಾನು ಹಿಂಗೆ ಹೋದ್ನ ಅಲ್ಲಿ ಮೇಲೆ ಹೋಗಿ ಹಿಂಗೆ ಹೋಗಿ ಬರ್ತೀನಿ ಅಂದೆ ಇವನಿಗೆ. ಅಂದ. ಮತ್ತು ಕೆಳಗೋದವ್ರು ಸೀದಾ ದೇವಸ್ಥಾನಕ್ಕೆ ಹೋಗಿ. ಅವ್ನು ಏನು ಕೆಲಸ ಮಾಡಿದ್ರು ನನ್ನ ಮಗ ಒಟ್ಟಾರೆ ರಿಮೋಟು ಅವನ ಹತ್ರನೇ ಇರಬೇಕು. ಯಾಕೆಂದರೆ ಅಜ್ಜಿ ಧಾರಾವಾಹಿ ಹಾಕೋಬಿಡುತ್ತಂತೆ. ಹಂಗಾಗಿ ಅಜ್ಜಿಗೆ ರಿಮೋಟ್ ಕೊಡಲ್ಲ ಅವನು. ಇಲ್ಲ ಹೇಳೋದು ಏನು ಬಾಯ್ ನೋವಾಯ್ತು ನಂದು. ಹೇಳಲ್ಲ ಬಿಡು ಮಗ್ನ. ನನ್ನ ಅಮ್ಮನಲ್ವಾ, ನೀನು ಏನಂದ್ರು ನಾನು ಏನಂದ್ರು ಗೊತ್ತು. ನಂಗೆ ಆಲ್ರೆಡಿ ಬ್ಯಾಕ್ ಪೇನ್ ಇದೆ ಮೊದಲೇ. ನೀನು ಇಷ್ಟು ಹಿಂಸೆ ಕೊಟ್ಟರೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಮಮ್ಮಂಗೆ. ನೀವು ಚಾಡಿ ಹೇಳ್ತೀರಂತಲ್ಲ, ಅದಕ್ಕೆ ಚಾಡಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಬಂಗಾಲೆ. 1-2 ದಿನದಿಂದ ಕೆಲಸ ಮಾಡಿ ಮಾಡಿ ಅಮ್ಮ ಸುಸ್ತಾಯ್ತೇನಮ್ಮ? ನಂಗೆ ಸುಸ್ತಾಗ ಇದ್ಯಾವ ಕೆಲಸ? ಪಾತ್ರೆ ತೊಳೆಯೋದು, ಮನೆ ಗುಡಿಸೋದು, ತಿಂಡಿ ಒಂದು ಮಾಡ್ತೀನಿ ಎದ್ದು ನಿಧಾನಕ್ಕೆ ಎಲ್ಲನೂ ಹೆಲ್ಪ್ ಮಾಡಿಕೊಡುತ್ತೆ. ಅಡುಗೆ ಎಲ್ಲ ಫುಲ್ಲು ವಯಸ್ಕೊಬಿಟ್ಟೈತೆ ಅಮ್ಮ. ನಾನಾದ್ರೆ 2 ದಿನಕ್ಕೆ ಸಾಂಬಾರು ಮಾಡುವೆ, ಅಮ್ಮ ಸಾಂಬಾರು ಮಾಡಿ 1 ದಿನಕ್ಕೆ ಖಾಲಿ. ಕರಿನ ರೆಡಿ ಮಾಡಿ ಇಟ್ಕೊಂಡೈತೆ. ಇನ್ನು 2 ದಿನಕ್ಕೆ ಮಾಡಲ್ಲ, 1 ದಿನಕ್ಕೆ ಫಿನಿಶ್ ಸಾರು. ಮನೆಯಲ್ಲೇ ಇರ್ತೀವಿ, ಏನು 2-2 ದಿವಸದ ಸಾರು ಮಾಡ್ಕೊತೀನಿ ಅನ್ನೋದು ಮಾಡ್ತೀರ. ಬಿಸಿ ಬಿಸಿ ಏನು ಸೌದೆಯಲ್ಲಿ ಮಾಡ್ಬೇಕ, ಗ್ಯಾಸಲ್ಲಿ ಮಾಡೋದಕ್ಕ. 1 ಚೆಡ್ ಮುದ್ದೆ ತಿಂದು ಹೋಗವನು. ಯಾರು? ದಿನೇಶ. 1 ಚೆಡ್ ಮುದ್ದೆ ತಿಂದು ಇಷ್ಟಿಷ್ಟ ಅಂದರೆ 2 ಸರಿ ಹಾಕ್ಸ್ಕೊಂಡು ಆಮೇಲೆ 1 ಲೋಟ ಮಜ್ಜಿಗೆ ಕುಡಿದು ಹೋದ. ಯಾಕೆ ಬಿಸಿ ಬಿಸಿ ಊಟ ಇದ್ರೆ ಚೆನ್ನಾಗಿ ಸೇರುತ್ತೆ. ತಗ್ಲ ಪಗ್ಲ ಅದರ್ಥು ಇದು ಯಾರು ಬೇಕು ಅನ್ನಂಗೆ ಆಗುತ್ತೆ. ಓಡೋದು ಕೋಡೆಳಿಗೆ. ನಾನು ಮೊನ್ನೆ ಸಿಟ್ಟು ಮಾಡ್ಕೊಂಡೆ, ಅದಕ್ಕೆ ಈತೆ. ಇಲ್ಲಾಂದ್ರೆ ಹೋಯ್ತೀನಿ ಅಂತ ಹೋಗೋದು. ಹೋಗಕ್ಕೆ ಮಾತೆ ಬತ್ತಲ್ಲ ಈಗ. ಅಂತ ಹೋಯ್ತೆ ತಲೆ ಕೆರ್ಕೊಂಡು. ಅಲ್ಲ ಹೋಗ್ಬೇಕು, ಹೋಗದೆ ಮತ್ತೆ ಅಲ್ಲಿ ಮಾಡಾರೆ ಎಲ್ಲ ಒಣಗೋತಾವಲ್ಲ. ಅಲ್ಲಿ ಗಿಡಗಳೆಲ್ಲ ಒಣಗಿ ಹೋಗಲ್ಲ, ಬತ್ತೇಗ ನೀರು ಇರೋದು ಹಸುರಿಗಿದಾವೆ. ಆಪರೇಷನ್ ಆಗಿ ಮಲಗಿದ್ರಲ್ಲ ಅವತ್ತಿನ ಬೆಳಗ್ಗೆನೆ ಹೋಗಿರ್ಲಿಲ್ವಾ? ಅವತ್ತು ಹೋಗಿದ್ದು. 8 ತಿಂಗಳಾಯ್ತು ಅನ್ಸುತ್ತಲ್ವ ನೀವು ಬಂದೆ? 8 ತಿಂಗಳಾಯ್ತಲ್ವ ಇಲ್ಲಿಗೆ? ಆಗಿರ್ಬೇಕು. ಎಷ್ಟನೇ ತಿಂಗಳಲ್ಲಿ ಮಾಡೋದಪ್ಪ ಬಂತು ನೋಡು. 15 ದಿವಸ ಗೌರಿ ಹಬ್ಬ ಆಗಿರುತ್ತೆ. ಅಜ್ಜಿನ ನನ್ನ ಮಗನೂ ಜಗಳ ಆಡ್ತಾನೆ ಇರ್ತಾರೆ. ಪ್ರೀತಿ ಕಳೆಯೋದು ಎಲ್ಲದು ಬರಲೇ. ಅವನ ಮೇಲೆ ಅಜ್ಜಿ ಚಾಡಿ ಹೇಳೋದು, ಅಜ್ಜಿ ಮೇಲೆ ಜನಿ ಚಾಡಿ ಹೇಳೋದು ಅಲ್ಲ ಮಗನ.
ಚಿನ್ನ ಅದು. ನನ್ನ ಮಗ ಇವತ್ತು ಅಡ್ಮಿಷನ್ಗೆ ಹೋಗಿದ್ದ. ಅಟ್ಟಿ ಮೇ 4ಕ್ಕೆ ಬುಕ್ಸ್ ಕೊಡ್ತಾರಂತೆ. ಯೂನಿಫಾರ್ಮ್ ಗೊತ್ತಿಲ್ಲ. ಅವತ್ತು ಮೊನ್ನೆ ನನ್ನ ಮಗನ ಎಕ್ಸಾಮ್ ಬರ್ಸಕ್ಕೆ ಕರ್ಕೊಂಡೋಗಿದ್ದೆ. ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾವ್ರೆ. ಅಜ್ಜಿಗೆ ಪಾತ್ರೆ ತೊಳ್ಕೊಡಿ. ನಾನು ಹೋದ್ಮೇಲೆ ಅಜ್ಜಿಗೆ ನೀವು ಹೆಲ್ಪ್ ಮಾಡಿಕೊಡ್ಬೇಕು. ನನಗೂ ಆಗಲ್ಲ, ನನಗೂ ಹುಷಾರಿಲ್ಲ. ಅಜ್ಜಿ ಒಬ್ಬರಿಗೆ ಸುಸ್ತಾಗಲ್ವಾ ಎಲ್ಲ ಕೆಲಸ ಮಾಡಿ. ಅದು ಎಂಥ ಶರ್ಟ್ ಹಾಕೊಂಡಿದ್ಯಾ ಮಗ್ನೆ? ನಂದೆಲ್ಲಾನು ಹಾಕೊಂಡು ನೀನು ನನಗೆ ತಂದಿರೋ ಶರ್ಟ್ ಇವನ್ ಹಾಕೊಳ್ಳೋದು. ಬಿಸಾಕದಲ್ಲ, ಬಿಚ್ಚಾಕು ಅಂದೆ. ಮಜ್ಜಿ ಕೊಡ್ತೀವಿ ಕೊಡ. ಏನು ಬೇರೆದ್ರಲ್ಲಿ ಅವೆಲ್ಲ ಜಾಸ್ತಿ ಅಂದ್ರೆ ಹೊಡೆದೋಗ್ತಾವ ಕಣಪ್ಪ. ಇದ್ಬೇಡಿ, ಇದ್ಕೊಡಿ ನನಗೆ. ಎಲ್ಲ ಕಡೆ ಕಡೆ ಚೆಲ್ಲತ್ತದ ಮತ್ತೊಂದು ಇಲ್ಲ ಕೊಡಿ. ನಾನು ಪಪ್ಪಂಗೆ ಅಪ್ಪಗೊಂದು ಸ್ವಲ್ಪ ಯಾಕೆ ನೋಡ್ತಾನೆ ತಗ ಒಂದು ನೋಟ ನಾನು ಹುಯ್ತಾನೆ ಅಂತ ಹೇಳ್ತಾರೆ. ಸಾಕು, ನಂಗೆ ಸಾಕು, ನಂಗೆ ಸಾಕು. ನಂಗೆ ಇಷ್ಟು ಬಿಡಿ. ನಮ್ಮ ಪಪ್ಪಂಗೆ ನಂಗೆ ಇದು. ಅಜ್ಜಿ ಕೊಡು ಮಗ್ನೆ. ಅಮ್ಮ ಸೋರ್ತೈತಲ್ಲಿ. ಅಜ್ಜಿಗೆ ಕೊಡು. ಸೋರ್ತಿದೆ. ಯಾವ್ದು ಗ್ಲಾಸ್ಗಳು ಹಾಕ್ತೀನಿ. ಜಾಸ್ತಿ ಮಜ್ಜಿಗೆ ಮಾಡಿ ಅಜ್ಜಿ. ಸ್ವಲ್ಪ ಮೊಸರು ಇತ್ತಪ್ಪ. ಮೊಸರು ಇತ್ತ ಅಲ್ಲಿ ಅದ್ರೊಳಗೆ ತರ್ತೀನಿ ಅಂಗಡಿಗೆ ಹೋಗಿ. ನಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಅಮ್ಮನ ಹತ್ರನೂ ಇಲ್ಲ. ನೀನೇ ದುಡ್ಡು ಕೊಟ್ಟು ತಗೋಲ್ಲ. ಅದೆಲ್ಲ ಐತೆ ನಿನ್ನ ದುಡ್ಡು. ಹಾಂ ಚಿನ್ನವ ಸಾಕು ಕಣೋ. ಇದ್ರಲ್ಲೇ ಕುಡಿತಾರ? ಜಾನಿ ಆದ್ರೆ ಕುಡಿತಾರ ಮಗ್ನೆ? ಪುರಿ ಉಪ್ಪಿಟ್ಟು ಸಾಕಾಗಿತ್ತು. ಚಿನ್ನಮ್ಮ ಇವು ನಿಮ್ಮ ಬಟ್ಟೆ ಮೇಲಿಡಿ. ತರಕಾರಿ ಜಾಸ್ತಿ ಇದು ಹಾಕಿ ತೊಂಡೆಕಾಯಿ ಎಲ್ಲ ಬೀನ್ಸ್ ನೀರು ನೀರಿದೆ ಅಲ್ಲಿ. ಒಂದು ಬಾಟ್ಲಿ ಬೇಡ. ಸರಿ ಬರ್ಲಾ? ಬಾಯ್ 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 ಮಗ್ನೆ. ವರ್ಷದ ಮೊದಲೇನೆ ಅಳಸನೆಣ್ಣು ನಮ್ಮಮ್ಮ ಹೋಗಿ ಊರಿಂದ ತಂದೈತೆ. ಯಾವತ್ತು ಹಣ್ಣಾಗುತ್ತೆ ನೋಡ್ತೀನಿ. ಏನಾಯ್ತೀಗ ಕೊಡಿ. 2 ಡೇಸ್ ಆದ್ಮೇಲೆ ಮತ್ತೆ ಮಮ್ಮಿ ಬಂದರು. ಉಳ್ಕೊಂಡು ಮಕ್ಕಳನ್ನೆಲ್ಲ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಇಷ್ಟು ವರ್ಷ ಮಮ್ಮಿದು ರಾಮನವಮಿ ದಿನನೇ ಅವತ್ತೇ ಬರ್ಡೇ ಅಂತ ಅಂದ್ಕೊಂಡಿದ್ವಿ. ಈ ವರ್ಷ ಮಮ್ಮಿದು ರಿಯಲ್ ಡೇಟ್ ಆಫ್ ಬರ್ತ್ ಗೊತ್ತಾಯಿತು. ಪಪ್ಪ ಒಂದ್ಸಲ ಫೋನ್ ಮಾಡಿದ್ರು. ಇವಾಗ ಮತ್ತೆ ನಾವು ತಿರ್ಗಾ ಕಾಲ್ ಮಾಡ್ತಾ ಇದ್ದೀವಿ. ಏನ್ರಿ ಫೋನ್ ಬಂತಲ್ಲ? ಅದ್ಯಾರು ಹೇಳಿದ್ದು? ಯಾವಾಗ ಗೊತ್ತು? 40 ವರ್ಷ ಆಯ್ತಾ ಮದುವೆಗೆ? ಓ ಅದು ರಾಂಗ್ ತಪ್ಪಯ್ಯ. ಎಷ್ಟು ವರ್ಷ ಆತ್ಲಿ? ಎಷ್ಟನೇ ಇಸ್ವಿ ಲೆಕ್ಕ ಕೇಳಿ. ಗೊತ್ತದ್ರಲ್ವಾ? ನೆನಪು ಆಯ್ತಾ ಬಡ್ತಾಡೋದು? ಎಷ್ಟು ವರ್ಷ ಅಂತವ? ಹೌದಾ? ಇನ್ನೇನು ಮದುವೆ ಇದ್ದ ನೆನಪಿಲ್ಲ ನಿಮಗೆ? ಎಷ್ಟನೇ ಇಸ್ವಿಲಿ ಅಂತವ? ಎಷ್ಟನೇ ಇಸ್ವಿಲಿ? ಮಕ್ಳೆದ್ದು ಹೋಗ್ಯಾರಲ್ಲ ಎಲ್ಲವ. 84 ಕಣ್ ಪಪ್ಪ. ಮದುವೆ ಆಗಿದ್ದು 84ನೇ ಇಸ್ವಿ. 42 ವರ್ಷ ಆಯ್ತು. ನೋಡವೆ ಡೈಲಾಗ್ ಹೆಂಗ್ ಚೇಂಜ್ ಮಾಡ್ತಾರೆ. ಈಗ ಇದು ರೆಕಾರ್ಡ್ ಆಯ್ತೆ ಫೋನಲ್ಲಿ. ನೀವು ಮಾತಾಡ್ತಿರೋದೆಲ್ಲ ರೆಕಾರ್ಡ್ ಆಗಿದೆ ಫೋನಲ್ಲಿ. ಹಾಕ್ತೀನಿ ಈಗ ಯೂಟ್ಯೂಬಿಗೆಲ್ಲ. ಬಾಯ್ಸ್ ನೋಡ್ರಿ. ಬಾಯ್ಸ್ ಹಾಯ್ ಬಾಯ್ಸ್. ನೀವ್ ಯಾವಾಗ ಎಲ್ಲ ಹೋಗ್ತಿದ್ದೀರಾ ಬಾಯ್ಸ್? ಸಂಜೆ ಎಲ್ಲ ಹೋಗ್ತಿದ್ದೀರಾ ಬಾಯ್ಸ್? ಇನ್ನು ಎಷ್ಟು ತಿಂಗಳಾದ್ಮೇಲೆ ಬರ್ತೀರಾ? 2 ದಿನ ಆದ್ಮೇಲೆ ಬರ್ತಾರೆ. 2 ದಿನ? 2 ದಿನನಾ? ಓನ್ಲಿ 2 days?
ಓನ್ಲಿ 2 ಡೇಸ್, 2 ದಿನ 2 ಜನ್ಮ. ರಜಕ್ಕೆ ಮಮ್ಮಿ ಮಕ್ಕಳನ್ನೆಲ್ಲ ಕರ್ಕೊಂಡು ಊರಿಗೆ ಹೊರಟ್ರು. ಸದ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.